ನಿನಗಾಗಿ ಭಾಗ 37. ಗಿರಿ ತುಂಬ ಭಯಪಡುತ್ತಾನೆ. ಆ ಎನ್ವಲಪ್ ಕವರ್ನಲ್ಲಿ ಇದ್ದ ಪೇಪರನ್ನು ನೋಡಿ ಅದು ಡೈವರ್ಸ್ ಪೇಪರ್ ಆಗಿರುತ್ತದೆ ಅನ್ನುವ ವಿಷಯ ಕೇಳಿ ಅವನ ಮನಸ್ಸು ಇಂಡಿದಂತೆ ಆಗುತ್ತದೆ. ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ಸಮಯದಲ್ಲಿ ನೀನು ಅವಳನ್ನು, ನಿನ್ನ ಮಗುವನ್ನು ಬಿಟ್ಟರೆ ಹೇಗೆ? ನಾನು ಎಂದೂ ಕೂಡ ಅಂದುಕೊಂಡಿರಲಿಲ್ಲ ನೀನು ಹೊರಟ ಆದರೆ ಈ ರೀತಿಯ ಮನುಷ್ಯ ಅಂತ ಅಂದುಕೊಂಡಿರಲಿಲ್ಲ. ನಿನ್ನ ಮಗುವನ್ನು ಹೊತ್ತುಕೊಂಡಿದ್ದಾಳೆ, ಅವಳಿಗೆ ಈ ರೀತಿ ನೋವು ಮಾಡುತ್ತಿದ್ದೀಯ. ನಿನಗೆ ನಿಜವಾಗಲೂ ಆ ದೇವರು ಒಳ್ಳೆಯದನ್ನು ಮಾಡುವುದಿಲ್ಲ. ಸುಮ್ಮನೆ ಹತ್ತು ಬಿಟ್ಟರೆ ಬರುವುದಿಲ್ಲ. ನಾವು ಮದುವೆಯಾದ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅದನ್ನು ನಿರ್ವಹಿಸಬೇಕು ಅಂತ ಗಿರಿ ಚೆನ್ನಾಗಿ ವಿಕ್ರಮ್ನನ್ನು ಬೈಯುತ್ತಿದ್ದಾನೆ. ಅವನು ಎಷ್ಟು ಬೈದರೂ ಕೂಡ ವಿಕ್ರಮ್ಗೆ ಏನೂ ಅನ್ನಿಸಲೇ ಇಲ್ಲ. ಅಲ್ಲೇ ಇದ್ದ ಸೋಫಾದ ಮೇಲೆ ಕುಳಿತು ಬಿಟ್ಟ. ಗಿರಿ ಬೈಯುತ್ತಲೇ ಇದ್ದಾನೆ. ಅವನು ಏನನ್ನೂ ಮಾತನಾಡುತ್ತಿಲ್ಲ, ಶಾಂತವಾಗಿ ಇದ್ದಾನೆ. ಇದೇ ಮೊದಲ ಬಾರಿ ವಿಕ್ರಮ್ ಈ ರೀತಿ ಬಯಸಿಕೊಳ್ಳುತ್ತಿರುವುದು. ಸ್ವಲ್ಪ ಸಮಯವಾದ ಮೇಲೆ ಗಿರಿ ವಿಕ್ರಮ್ನ ಕಡೆ ನೋಡುತ್ತಾನೆ. ನಿಜವಾಗಲೂ ವಿಷಯ ಯಾವುದೋ ದೊಡ್ಡದು ಇದೆ. ಇಲ್ಲವಾದರೆ ನಾನು ಇಷ್ಟು ಬೈಯುತ್ತಿದ್ದರೂ ಅವನು ಪ್ರತಿಭಟನೆ ಮಾಡುತ್ತಿಲ್ಲ. ವಿಷಯ ಏನೋ ಅಂತ ವಿವರಿಸಿ ಹೇಳುತ್ತಿಲ್ಲ. ಆ ಹುಡುಗಿ ತುಂಬ ಒಳ್ಳೆಯವಳು. ನನಗೆ ಗೊತ್ತಿರುವ ಪ್ರಕಾರ ಇವನು ಕೂಡ ಒಳ್ಳೆಯವನು. ಹೊರಟ ಅಷ್ಟೇ, ಆದರೆ ಮನಸ್ಸು ತುಂಬ ಒಳ್ಳೆಯದು. ಅವರ ಅಮ್ಮನಿಂದ ಸಮಸ್ಯೆ ಆಗಿರಬಹುದು. ಇಬ್ಬರಲ್ಲಿ ಯಾರನ್ನು ಬಿಟ್ಟುಕೊಡಲಿ ಅನ್ನುವ ಯೋಚನೆಯಿಂದ ಇವನು ಪರದಾಡುತ್ತಿದ್ದಾನೆ ಅಂತ ಅಂದುಕೊಂಡೆ. ಆದರೆ ವಿಕ್ರಮ್ ಮೌನವಾಗಿ ಇದ್ದ. ಸ್ವಲ್ಪ ಹೊತ್ತಾದ ಮೇಲೆ ಗಿರಿ ಸುಮ್ಮನಾಗಿ ಬಿಟ್ಟ. ಪದೇ ಪದೇ ವಿಕ್ರಮ್ನ ಬಳಿ ಕೇಳುತ್ತಾ ಇದ್ದಾನೆ. ವಿಷಯ ಏನು ಇದ್ದರೂ ಹೇಳು, ನಾನು ಸಾಲ್ವ್ ಮಾಡಿಕೊಡುತ್ತೇನೆ ಅಂತ. ಆಗ ನಿಧಾನವಾಗಿ ವಿಕ್ರಮ್ ಹೇಳುತ್ತಾನೆ, ನೀನು ಸಾಲ್ವ್ ಮಾಡಲು ಸಾಧ್ಯವೇ ಇಲ್ಲ. ಎಲ್ಲ ಕೈಮೀರಿ ಹೋಗಿದೆ. ಇನ್ನು ನನ್ನ ಜೀವನ ಮುಗಿದು ಹೋಯಿತು. ನನ್ನ ಬದುಕಿನಲ್ಲಿ ಇನ್ನೂ ಕಣ್ಣೀರೇ, ಖುಷಿ ಅನ್ನುವುದೇ ಇಲ್ಲ. ಏಕೆ ಅಂತ ಗಿರಿ ಕೇಳಿದಾಗ, ಅವಳು ನನ್ನನ್ನು ಬಿಟ್ಟು ಹೋಗುತ್ತಾಳೆ, ಅದಕ್ಕೆ. ಅವಳು ನಿನ್ನ ಜೊತೆ ಇದ್ದರೆ ನೀನು ಖುಷಿಯಾಗಿ ಇರುತ್ತೀಯಾ ಅಂತ ಗಿರಿ ಕೇಳಿದಾಗ ಇವನ ಮುಖ ಮಿಂಚಿನಂತೆ ಹೊಳೆಯಿತು. ಕಣ್ಣುಗಳು ಗಿರಿಯನ್ನು ದಿಟ್ಟಿಸಿ ನೋಡಿದವು. ಅದು ಹೇಗೆ ಸಾಧ್ಯ? ನಿಜವಾಗಲೂ ನಿನ್ನಿಂದ ಸಾಧ್ಯನಾ? ಅನುಮಾನದಿಂದ ವಿಕ್ರಮ್ ಗಿರಿಯ ಬಳಿ ಕೇಳಿದ. ಪ್ರಪಂಚದಲ್ಲಿ ಉತ್ತರವಿಲ್ಲದ ಪ್ರಶ್ನೆ ಇಲ್ಲ, ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ. ಮೊದಲು ಸಮಸ್ಯೆ ಹೇಳು. ವಿಕ್ರಮ್ ತಡವರಿಸುತ್ತಾನೆ. ನಾನು ಹೇಳುವೆ, ಆದರೆ ನೀನು ಬೇಸರ ಮಾಡಿಕೊಳ್ಳಬಾರದು. ಇದನ್ನು ಯಾರ ಬಳಿ ಹೇಳಬಾರದು. ನನಗೆ ಪ್ರಾಮಿಸ್ ಮಾಡು. ಗಿರಿ ಪ್ರಾಮಿಸ್ ಮಾಡುತ್ತಾನೆ. ನೀನು ಒಂದು ಬಾರಿ ಹೇಳಬೇಡ ಅಂದ ಮೇಲೆ ನಾನು ಹೇಳುವುದಿಲ್ಲ. ನಿನಗೆ ಸಹಾಯ ಮಾಡಲು ಮಾತ್ರ ಕೇಳುತ್ತಿರುವುದು. ಇಲ್ಲವಾದರೆ ನಿನ್ನ ಪರ್ಸನಲ್ ವಿಷಯದಲ್ಲಿ ಇಷ್ಟೊಂದು ಇಂಟರ್ಫಿಯರ್ ಆಗುತ್ತಿರಲಿಲ್ಲ. ಕೆಲವೊಮ್ಮೆ ನೀನು ಮನಸ್ಸಿನಿಂದ ಯೋಚಿಸುತ್ತೀಯ. ಮೊದಲು ಬುದ್ಧಿಯಿಂದ ಯೋಚಿಸುವುದನ್ನು ಕಲಿ. ಅದು ದಮಯಂತಿಯ ಬಗ್ಗೆ. ಅವಳ ಬಗ್ಗೆ ನೀನು ಕೆಟ್ಟದಾಗಿ ಭಾವಿಸಬೇಡ. ಅವಳು ತುಂಬ ಒಳ್ಳೆಯವಳು. ಏನೋ ಮಿಸ್ ಆಗಿ ಹೆಚ್ಚು ಕಡಿಮೆ ಆಗಿದೆ. ಅವಳು ಬೇಕು ಅಂತ ಏನೂ ಮಾಡಿರುವುದಿಲ್ಲ. ನೀನು ಅವಳನ್ನು ತಪ್ಪಾಗಿ ಪ್ಲೀಸ್ ಭಾವಿಸಬೇಡ ಅಂತ ಪದೇ ಪದೇ ವಿಕ್ರಮ್ ಗಿರಿಯ ಬಳಿ ಕೇಳುತ್ತಿದ್ದಾನೆ. ವಿಷಯ ಹೇಳದೆ. ಈಗಲೂ ಕೂಡ ವಿಷಯವನ್ನು ಸಂಪೂರ್ಣವಾಗಿ ಹೇಳುತ್ತಿಲ್ಲ. ಪ್ಲೀಸ್ ಗೆಳೆಯ, ನನ್ನನ್ನು ನೀನು ನಂಬು. ಚಿಕ್ಕಂದಿನಿಂದಲೂ ಕೂಡ ನಾನು ನಿನ್ನ ನೆರಳಾಗಿ ಬಂದಿದ್ದೇನೆ. ನಿನ್ನ ಹಿಂದೆಯೇ. ನೀನು ನನ್ನ ಸರ್ವಸ್ವ, ನನ್ನ ತಾಯಿಗಿಂತ ಹೆಚ್ಚು. ಅಂದ ಮೇಲೆ ನಾನು ನಿನಗೆ ಹೇಗೆ ಮೋಸ ಮಾಡುತ್ತೇನೆ? ನಿನ್ನ ಹೆಂಡತಿ ನನಗೆ ಸ್ವಂತ ತಂಗಿ, ಮಗಳು ಇದ್ದ ಹಾಗೆ. ಅವಳ ಬಗ್ಗೆ ನಾನು ಕೆಟ್ಟದಾಗಿ ಭಾವಿಸುವುದಿಲ್ಲ. ವಿಷಯ ಏನು ಹೇಳು. ಪ್ರಪಂಚದಲ್ಲಿ ಯಾರೂ ಮಾಡದ ತಪ್ಪನ್ನು ಅವಳೇನೂ ಮಾಡಿರುವುದಿಲ್ಲ. ಆಗ ವಿಕ್ರಮ್, ಅವಳ ಹೊಟ್ಟೆಯಲ್ಲಿ ಇರುವುದು ನನ್ನ ಮಗುವಲ್ಲ. ಮದುವೆಗಿಂತ ಮುಂಚೆ ಅವಳು ವಿಕಿಯನ್ನು ಪ್ರೀತಿಸುತ್ತಿದ್ದಳಂತೆ. ಯಾವುದೋ ಬರ್ತ್ಡೇ ಪಾರ್ಟಿಯಲ್ಲಿ ಹೋಗಿದ್ದಾಗ ಇವಳಿಗೆ ಅವಳ ಗೆಳೆಯರು ಚೆನ್ನಾಗಿ ಕುಡಿಸಿದ್ದಾರೆ ಅಂತ ನಡೆದ ವಿಷಯವನ್ನು ಹೇಳುತ್ತಾನೆ. ಗಿರಿ ಆ ವಿಷಯವನ್ನು ಯೋಚನೆ ಮಾಡುತ್ತಾ ಅಲ್ಲೇ ಇದ್ದ ಚೇರನ್ನು ಎಳೆದುಕೊಂಡು ಕುಳಿತುಕೊಳ್ಳುತ್ತಾನೆ.
ಕೇವಲ ಒಂದೇ ಬಾರಿ ಸೇರಿದ್ದಕ್ಕೆ ಪ್ರೆಗ್ನೆಂಟ್ ಆಗಿಬಿಡುತ್ತಾರೆ ಅಂತ ಗಿರಿ ಅವನ ಬಳಿ ಕೇಳಿದಾಗ, ನನಗೆ ಇದೆಲ್ಲ ಗೊತ್ತಿಲ್ಲ, ನಾನು ಯಾರನ್ನೂ ಡೇಟ್ ಮಾಡಿಲ್ಲ, ನಿನಗೆ ಗೊತ್ತಲ್ಲವೇ? ಸರಿ, ಅಕಸ್ಮಾತ್ ಅವನಿಂದ ಪ್ರೆಗ್ನೆಂಟ್ ಅಂತ ಹೇಗೆ ಹೇಳುತ್ತೀಯ? ಮದುವೆ ಆದ ಮೇಲೆ ನೀವಿಬ್ಬರು ಸೇರೇ ಇಲ್ಲವೇ ಅಂತ ಗಿರಿ ಕೇಳಿದಾಗ ವಿಕ್ರಮ್ ತಲೆ ಬಗ್ಗಿಸಿಕೊಳ್ಳುತ್ತಾನೆ. ಇಲ್ಲ, ಮೊದಲು ನಾನು ಅಮ್ಮನ ಮಾತನ್ನು ಕೇಳಿ ಅವಳಿಗೆ ತುಂಬ ಕಷ್ಟ ಕೊಡುತ್ತಿದ್ದೆ. ಅವಳ ಪ್ರೀತಿ ಅರ್ಥವಾಗಲು ಇಷ್ಟು ದಿನಗಳು ಬೇಕಾಗಿತ್ತು. ಅರ್ಥವಾಗುತ್ತಿದೆ ಅವಳ ಪ್ರೀತಿ, ಆದರೆ ಅವಳು ನನ್ನನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ. ನೀನು ಅವಳ ಮಗುವನ್ನು ನಿನ್ನ ಮಗು ಅಂತ ಒಪ್ಪಿಕೊಂಡು ಬಿಡು, ಆಗ ಸಮಸ್ಯೆಯೇ ಇರುವುದಿಲ್ಲ. ಅಥವಾ ಬೇರೆಯವರ ಜೊತೆ ತನ್ನನ್ನು ಅರ್ಪಿಸಿಕೊಂಡಿದ್ದಾಳೆ, ಅವಳ ಜೊತೆ ಹೇಗೆ ಇರುವುದು ಅಂತ ನಿನ್ನ ಯೋಚನೆಯ ಅಂತ ಕೇಳಿದಾಗ, ಆ ರೀತಿ ಏನೂ ಇಲ್ಲ. ಮದುವೆಗಿಂತ ಮುಂಚೆ, ಮದುವೆ ಆದ ಮೇಲೆ ಆ ರೀತಿ ಏನೂ ಇಲ್ಲವಲ್ಲ. ಮದುವೆಗಿಂತ ಮುಂಚೆ ಒಬ್ಬರಲ್ಲ 10 ಜನರ ಜೊತೆ ಅವಳು ದೈಹಿಕವಾಗಿ ಸೇರಿದರೂ ನನಗೆ ಯಾವುದೇ ಸಮಸ್ಯೆ ಇಲ್ಲ. ನನಗೆ ಅವಳ ಮನಸ್ಸು ಬೇಕು. ಅವಳು ನನ್ನನ್ನು ಪ್ರೀತಿಸಬೇಕು, ನಾನು ಅವಳನ್ನು ಪ್ರೀತಿಸಬೇಕು. ಈ ಮಗುವನ್ನು ನೋಡಿದಾಗ ಅವಳಿಗೆ ವಿಕ್ಕಿ ನೆನಪಾಗುತ್ತಾನೆ, ಅಥವಾ ಆ ಮಗುವಿಗೆ ಅದರ ನಿಜವಾದ ಅಪ್ಪನನ್ನು ನಾನು ಸಿಗುವಂತೆ ಮಾಡುತ್ತಿಲ್ಲ ಅನ್ನುವ ಗಿಲ್ಟಿ ಫೀಲಿಂಗ್ ನನಗಿದೆ. ಅಕಸ್ಮಾತ್ ಅವಳು ನನ್ನ ಜೊತೆ ಇರುತ್ತೇನೆ ಅಂತ ಒಪ್ಪಿಕೊಂಡರೆ, ಇಡೀ ಪ್ರಪಂಚವೇ ವಿರುದ್ಧವಾದರೂ ನಾನು ಫೈಟ್ ಮಾಡುತ್ತೇನೆ. ಆದರೆ ಅವಳು ಕೂಡ ಕನ್ಫ್ಯೂಸಲ್ಲಿ ಇದ್ದಾಳೆ. ವಿಕ್ಕಿಯ ಜೊತೆ ಹೋಗಲು ತುಂಬ ಇಷ್ಟಪಡುತ್ತಿದ್ದಾಳೆ. ನಾನು ಏನು ಮಾಡಲಿ? ವಿಕ್ಕಿ ಇನ್ನೆರಡು ದಿನದಲ್ಲಿ ಬಂದು ಬಿಡುತ್ತಾನೆ. ಅವನು ಇವಳನ್ನು ಬಿಡುವುದೇ ಇಲ್ಲ ಅಂದರೆ ಏನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವನಿಗೆ ಇನ್ನೂ ತಿಳಿದಿಲ್ಲ ಇವಳಿಗೆ ನನ್ನ ಜೊತೆ ಮದುವೆ ಆಗಿರುವ ವಿಷಯ. ಅವನು ಸುಮಾರು ವರ್ಷಗಳಿಂದ ಅವಳನ್ನು ಪ್ರೀತಿಸುತ್ತಿದ್ದಾನೆ. 2 ತಿಂಗಳಲ್ಲಿ ನನಗೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಬಂದಿದೆ ಅಂದ ಮೇಲೆ ಅಷ್ಟೊಂದು ವರ್ಷಗಳಿಂದ ಅವನಿಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇರುವುದಿಲ್ಲ? ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಆಗುತ್ತಾರೆ. ನಾನು ಅಂತ ಪುನಃ ಗಿರಿಯನ್ನು ತಬ್ಬಿಕೊಂಡು ಅಳುತ್ತಾನೆ. ನನಗೆ ನಿಜವಾಗಲೂ ಬೇಕು. ಅವಳು ಬಂದ ಮೇಲೆ ನನ್ನ ಬದುಕಿನಲ್ಲಿ ಪ್ರೀತಿ ಅನ್ನುವ ವಿಷಯಕ್ಕೆ ಅರ್ಥ ಬಂದಿದ್ದು. ಅವಳಿಲ್ಲದೆ ನಾನು ಇರುವುದಿಲ್ಲ. ಪ್ಲೀಸ್ ಏನಾದರೂ ಮಾಡು ಗಿರಿ, ನನಗೆ ಅವಳು ಬೇಕು ಅಂತ ಚಿಕ್ಕ ಮಕ್ಕಳು ಅಮ್ಮನನ್ನು ಹಿಡಿದುಕೊಂಡು ನನಗೆ ಆ ಗೊಂಬೆ ಬೇಕು ಅಂತ ಕೇಳುವ ರೀತಿ ಪದೇ ಪದೇ ಅಳುತ್ತಾ ಕೇಳುತ್ತಿದ್ದಾನೆ. ಗಿರಿಗೆ ತುಂಬ ದಾರಿಗಳು ತಿಳಿದಿದ್ದರೂ ಇವನು ಇದಕ್ಕೆ ಒಪ್ಪಿಕೊಳ್ಳಬೇಕಲ್ಲ. ಅವನನ್ನು ಕೂರಿಸಿ ಸಮಾಧಾನವಾಗಿ ಹೇಳುತ್ತಾನೆ, ನೀನು ಯಾರಿಗೂ ಹೇಳಬೇಡ, ಆ ಮಗು ನಿನ್ನದೇ ಅಂತ ಒಪ್ಪಿಕೊಂಡು ಬಿಡು. 1-2 ದಿನಗಳಲ್ಲಿ ಅವಳು ಕೂಡ ಸರಿ ಹೋಗುತ್ತಾಳೆ. ನಿನ್ನನ್ನು ಯಾರೂ ದ್ವೇಷ ಮಾಡಲು ಸಾಧ್ಯವಿಲ್ಲ. ನಾನು ಕೂಡ ಅದೇ ರೀತಿ ಅಂದುಕೊಂಡಿದ್ದೆ. ವಿಕ್ಕಿ ಮೇಲೆ ಅವಳಿಗೆ ಇನ್ನೂ ಫೀಲಿಂಗ್ಸ್ ಇದೆಯಾ ಅಂತ ತಿಳಿಯಲು ಅವಳ ರೂಮಿನಲ್ಲಿ ವಿಕ್ಕಿಯ ಫೋಟೋಸ್ ಮತ್ತು ನಂಬರನ್ನು ಇಟ್ಟಿದ್ದೆ. ಅವಳು ಸಡನ್ನಾಗಿ ಖುಷಿಪಟ್ಟಳು. ಅವನ ಫೋಟೋಸ್ ನೋಡಿ ಮತ್ತು ಅವನ ನಂಬರ್ಗೆ ಕಾಲ್ ಮಾಡಿದಳು. ಅಂದಾಗ ಗಿರಿ ಬೈಯುತ್ತಾನೆ, ನಿನಗೆ ಬುದ್ಧಿ ಇದೆಯಾ? ಆದಷ್ಟು ವಿಕ್ಕಿಯನ್ನು ಅವಳ ಮನಸ್ಸಿನಿಂದ ಹೊರಗೆ ಹಾಕಬೇಕು. ನೀನು ಪ್ರೀತಿಯ ಧಾರೆಯನ್ನು ಅವಳ ಮೇಲೆ ಸುರಿಯಬೇಕು. ಆಗ ಅವಳು ಸಂಪೂರ್ಣವಾಗಿ ತನು ಮನ ನಿನಗೆ ಅರ್ಪಿಸುತ್ತಾಳೆ, ನಿನ್ನವಳಾಗುತ್ತಾಳೆ. ನೀನು ವಿಕ್ಕಿಯನ್ನು ಪದೇ ಪದೇ ನೆನಪು ಹೇಗೆ ಮಾಡುತ್ತೀಯ? ಅಷ್ಟು ವರ್ಷಗಳ ಅವರ ಸಂಬಂಧ, ಸ್ವಲ್ಪವಾದರೂ ಪ್ರೀತಿ ಅವನ ಮೇಲೆ ಅವಳಿಗೆ ಇದ್ದೇ ಇರುತ್ತದೆ. ಪ್ರೀತಿಯೇ ಇರುವುದಿಲ್ಲ ಅಂತ ನೀನು ಹೇಗೆ ನಿರ್ಣಯ ಮಾಡಿದೆ? ಅವನ ಪ್ರೀತಿಯನ್ನು ನೀನು ಅಳಿಸಿ ಹಾಕಿ ಅವಳ ಹೃದಯದಲ್ಲಿ ನೀನು ಶಾಶ್ವತವಾಗಿ ಇರಬೇಕು. ಆ ರೀತಿ ಮಾಡು. ವಿಕ್ಕಿ ಅನ್ನುವ ಹೆಸರನ್ನೇ ಅವಳು ಸಂಪೂರ್ಣವಾಗಿ ಮರೆತು ಬಿಡಬೇಕು. ಪ್ಲೀಸ್ ಆ ರೀತಿ ಮಾಡು ಅಂತ ಕೇಳುತ್ತಾನೆ. ವಿಕ್ರಮ್ ಇದೇ ಸರಿಯಾದ ದಾರಿ ಅಂತ ಅನಿಸುತ್ತದೆ. ಪುನಃ ಅನುಮಾನದಿಂದ ಕೇಳುತ್ತಾನೆ, ಅವಳು ನಿಜವಾಗಲೂ ನನ್ನನ್ನು ಒಪ್ಪಿಕೊಳ್ಳುತ್ತಾಳಾ ಅಂತ? ಪ್ರಯತ್ನ ಮಾಡದೆ ಅನುಮಾನ ಏಕೆ? ನಿನ್ನನ್ನು ಪ್ರೀತಿಸದೇ ಇರಲು ಯಾರೂ ಸಾಧ್ಯವೇ ಇಲ್ಲ. ಈಗ ತುಂಬ ಜನ ಗಂಡ ಹೆಂಡತಿ ಸಪ್ರೇಟ್ ಆಗಿರುತ್ತಾರೆ. 2ನೇ ಅಪ್ಪನ ಜೊತೆ ಆ ಮಕ್ಕಳು ನೆಮ್ಮದಿಯಾಗಿ ಇರುತ್ತಾರೆ. ಇದು ಕೂಡ ಅದೇ ರೀತಿ ಅಂತ ಅಂದುಕೋ. ಅವಳ ಅಕ್ಕ ಹೊರಟು ಹೋಗಿ ನಿನ್ನ ಜೊತೆ ಅವಳ ಮದುವೆ ಆಯಿತು ಅಂದರೆ
ಅದು ದೇವರ ಸಂಕಲ್ಪ. ನೀವಿಬ್ಬರು ಜೊತೆಯಲ್ಲೇ ಇರಬೇಕು ಅನ್ನುವುದು. ಅವಳಾಗಿ ಬಂದಿದ್ದಾಳೆ. ನೀನು ಈ ರೀತಿ ಮೂರ್ಖತನದಿಂದ ಅವಳನ್ನು ದೂರ ಮಾಡಿಕೊಳ್ಳಬೇಡ. ಅವಳನ್ನು ಸಂಪೂರ್ಣವಾಗಿ ನಿನ್ನವಳನ್ನಾಗಿ ಮಾಡಿಕೊ ಅಂತ ಹೇಳಿದಾಗ ವಿಕ್ರಮ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.